ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 21ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಭದ್ರಾ ಕಾಡೊಳಗಡೆ ಹೋಗಿ ಕಾಡು ದೇವತೆ ಇರ್ತಾರಲ್ಲ, ಕಾಡಿನ ಅಧಿದೇವತೆ ಅಮ್ಮನಿಗೆ ನಮಸ್ಕಾರ ಮಾಡಿಕೊಂಡು, ಅವ್ವ ನಾನು ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಬಿಟ್ಟೆ ಕಣವ. ಈಗ ನನಗೆ ನಮ್ಮ ಅಪ್ಪಯ್ಯ ಅಂದರೆ ಪ್ರಾಣ ಕಣವ. ಆದರೆ ನಮ್ಮ ಅಪ್ಪಯ್ಯನೂ ನನ್ನಿಂದ ಕಿತ್ಕೋಬೇಡ ಕಣವ. ನಮ್ಮ ಅಪ್ಪಯ್ಯನ ಹುಷಾರು ಮಾಡಬೇಕು ನೀನು. ನಾನಿಲ್ಲಿ ನಮ್ಮ ಅಪ್ಪಯ್ಯನ ಹುಷಾರು ಮಾಡೋಕ್ಕೆ ಮೊತ್ತಗಳಕ್ಕೆ ಕಾಡಿಗೆ ಬಂದೀನಿ ಕಣವ. ಇಲ್ಲಿ ನನಗೆ ನೀನು ಆಶೀರ್ವಾದ ಮಾಡಿ ನಂಗೆ ಸಪೋರ್ಟಾಗಿ ನಿಂತ್ಕೊಂಡು ಆ ಮೊತ್ತ ತಗೊಂಡು ಹೋಗೋಕ್ಕೆ ನಂಗೆ ದಾರಿ ಮಾಡ್ಕೊಡ್ಬೇಕು ಕಣವ. ಅವ್ವ ನಿನ್ನೆ ನಂಬಿದ್ದೀನಿ ಕಣವ ಅಂತೇಳ್ಬಿಟ್ಟು ಕಾಡು ದೇವತೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಒಂದು ನಮಸ್ಕಾರ ಹಾಕಿ ಕಾಡೊಳಗಡೆ ಮತ್ತರಕ್ಕೆ ಓಡ್ತಾರೆ. ಸರಿ, ಕಾಡೊಳಗಡೆ ಹೋಗ್ತಿರ್ಬೇಕಾದ್ರೆ ವಿದ್ಯೆ ಏನು ಮಾಡ್ತಾಳೆ, ಭದ್ರವ್ರಿಗೆ ಗೊತ್ತಿಲ್ದಂಗೆ ಈ ವಿಷಯ ಎಲ್ಲ ಕೇಳಿಸ್ಕೊಂಡಿರ್ತಾಳಲ್ವ, ಯಾರಿಗೂ ಗೊತ್ತಿಲ್ದಂಗೆ ತಾನು ಕಾಡಿಗೆ ಹೋಗೋಕ್ಕೆ ರೆಡಿಯಾಗಿ ಹೊಂಟ್ಬಿಡ್ತಾಳೆ. ಒಬ್ಬರೇ ಹೆಂಗಸರು ಇರ್ತಾರೆ, ಅವ್ರ ಸಹಾಯ ತೊಗೊಂಡು ಹೊಂಟ್ಬಿಡ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಹಂಗೂ ಹೇಳ್ತಾರೆ, ಬೇಡ ಕಣವ ಈ ಪರಿಸ್ಥಿತಿಲಿ ನೀವು ಹೋಗಬೇಡಿ ಅಂತ. ಇಲ್ಲ, ನಾನು ನಮ್ಮ ಮಾವಯ್ಯನಿಗೆ ಮತ್ತು ನನ್ನ ಗಂಡನ ಕಷ್ಟಕ್ಕಾಗಿ ನಾನು ಹೋಗಲೇಬೇಕು, ನಾನು ತಡಿಬೇಡ್ರಿ ಕಣಕ್ಕ ಅಂತೇಳ್ಬಿಟ್ಟು ಅವ್ರು ಎಷ್ಟು ಹೇಳಿದ್ರು ಕೇಳ್ದಲೆ ವಿದ್ಯೆ ಹೊಂಟ್ಬಿಡ್ತಾಳೆ. ಅವಳು ಅಷ್ಟೇ ಕಾಡೊಳಗೆ ಹೋಗಿದ ತಕ್ಷಣ ಕಾಡಿನ ದೇವತೆ ಅಮ್ಮನವ್ರು ಇರ್ತಾರಲ್ಲ, ಅವ್ರಿಗೆ ನಮಸ್ಕಾರ ಮಾಡಿ, ಅವ್ವ ನಾವೇನು ಅಪರಾಧ ಮಾಡಿದ್ದೀವಿ ಅಂತ ನಮಗೆ ಈ ಶಿಕ್ಷೆ ಕೊಡ್ತಿದ್ಯಾ ನಮ್ಗೆ ಗೊತ್ತಿಲ್ಲ ಕಣವ. ಆದರೆ ಗಂಡ ಕಷ್ಟದಲ್ಲಿರ್ಬೇಕಾದ್ರೆ ಹೆಂಡ್ತಿ ಬೆನ್ನೆಲುಬಾಗಿ ನಿಂತ್ಕೋಬೇಕು ಬೆಂಬಲವಾಗಿ ಅಂತ ಅಲ್ವೇನವ. ಅದಕ್ಕೆ ನನ್ನ ಗಂಡ ನಮ್ಮ ಮಾವಯ್ಯಂಗೆ ಹುಷಾರಿಲ್ಲ, ನಮ್ಮ ಮಾವಯ್ಯನ ಉಳ್ಸೋಕ್ಕೋಸ್ಕರ ಕಾಡಿಗೆ ಮೊತ್ತರಕ್ಕೆ ಬಂದವ್ರೆ. ಅದಕ್ಕೆ ಅವ್ರನ್ನೂ ಹಿಂಬಾಲಿಸ್ಕೊಂಡು ನಾನು ನಮ್ಮ ಮಾವಯ್ಯ ನಮ್ಮ ಮನೆಯವ್ರನ್ನ ಹಟ್ಟಿಯವ್ರನ್ನೆಲ್ಲ ಉಳ್ಸೋಕ್ಕೋಸ್ಕರ ತಗೊಂಡೋಗಕ್ಕೆ ಬಂದಿದ್ದೀನಿ ಕಣವ. ಈ ಕಾಡುಗಳೊಳಗಡೆ ನಮ್ಗೆ ಯಾವುದೂ ತೊಂದರೆ ಆಗ್ದಂಗೆ ನಮ್ಮನ್ನು ಕಾಪಾಡ್ಕೊಂಡು ನಮ್ಮನ್ನು ತಗೊಂಡು ಹೋಗೋಕ್ಕೆ ದಾರಿ ತೋರಿಸ್ಕೊಡು ಅಂತ ನಿನಗೆ ಕೇಳ್ಕೊತೀನಿ ಕಣವ. ನಮಗೆ ನೀನು ಆಶೀರ್ವಾದ ಮಾಡವ ಅಂತ ಹೇಳ್ಬಿಟ್ಟು ವಿದ್ಯೆ ಅಲ್ಲಿ ದೇವ್ರಿಗೆ ನಮಸ್ಕಾರ ಹಾಕಿ ಅಲ್ಲಿ ದೀಪ ಹಚ್ಚಿ ಅಮ್ಮನವ್ರ ಕೈ ಮುಗಿದು ವಿದ್ಯೆ ಕೂಡ ಹೋಗ್ತಾಳೆ. ಹೋಗ್ತಿರ್ಬೇಕಾದ್ರೆ ಭದ್ರಾ ಒಂದು ಕಡೆ ಇರ್ತಾರೆ, ಅವರು ಪಂಜಿಡ್ಕೊಂಡು ವಿದ್ಯೆ ಒಂದು ಕಡೆ ಪಂಜಿಡ್ಕೊಂಡು ಹೋಗ್ತಾಳೆ. ಭದ್ರಾ, ಅಯ್ಯಪ್ಪ ಏನಪ್ಪ ಶಿವನೇ, ಈ ಕಾಡು ಇಷ್ಟು ದೊಡ್ಡವಾಗದೆ, ಅದಕ್ಕೆ ಹಳ್ಳಿ ಜನಗಳೆಲ್ಲ ಹೇಳ್ದು ಕಾಡು ಸಾನೆ ದೊಡ್ಡದು, ಒಳಕೋದವ್ರು ಈಚೆಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆದರೂ ಪರವಾಗಿಲ್ಲ, ನಾನು ನಮ್ಮ ಅಪ್ಪ ಹಿಂಗೋಸ್ಕರ ತಗೊಂಡೋಗ್ಲೇಬೇಕು. ನಮ್ಮ ಮನೆಯವ್ರಿಗೆ ಎಲ್ರಿಗೂ ಮತ್ತು ಈ ಊರಿನ ಜನಗಳಿಗೆ ಎಲ್ರಿಗೂ ಒಳ್ಳೇದಾಗಬೇಕು. ಅದರಿಂದ ನಾನು ತಗೊಂಡೋಗ್ಲೇಬೇಕು. ಅದು ಏಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ತಗೊಂಡೋಗೇ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಭದ್ರಾ ನೋಡ್ಕೊಂಡು ಮುಂದೆ ಬರ್ತಾರೆ. ಅಲ್ಲೊಂದು ಬೋರ್ಡ್ ಬರೆದಿರ್ತದೆ, ಇಲ್ಲಿ ಅಪಾಯ ಇದೆ, ವನ್ಯ ಮೃಗಗಳಿದ್ದಾರೆ, ಮತ್ತು ಒಂದು ಕೀಟಾಣು ಇದೆ ಅಂತೆಲ್ಲ ಬರೆದಿರ್ತಾರೆ. ಮತ್ತು ಇಲ್ಲಿನ ಕೆಲವು ಸಸ್ಯಗಳ ಹತ್ರ ಹೋಗಬೇಡಿ ಅಂತ ಕೂಡ ಬರೆದಿರ್ತಾರೆ. ಇದನ್ನು ನೋಡ್ಬಿಟ್ಟು ಭದ್ರಾ, ಏನೋ ಬರ್ತದಲ್ಲ ಇಲ್ಲಿ ಏನೇನೋ, ಅದಕ್ಕೆ ಸಾಧುಗಳವರು ಹೇಳಿದ್ರು ಕಾಡಿಗೆ ಹೋಗ್ಬಾರ್ದು ಅಂತ ಊರಿನವರು ಹೇಳಿದ್ರು. ಇದಕ್ಕೆ ಅಲ್ಲ ಹೇಳಿದ್ದು ಕರೆಕ್ಟು. ಆದರೂ ಪರವಾಗಿಲ್ಲ, ನಮ್ಮ ಅಪ್ಪಯ್ಯನಿಗೋಸ್ಕರ ನನ್ನ ನಟ್ಟಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಊರ ಜನಗಳಿಗೂ ಒಳ್ಳೇದಾಗಬೇಕು, ನಾನಿಲ್ಲಿ ತಗೊಂಡೇ ಹೋಯ್ತೀನಿ, ನನಗೇನಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಭದ್ರಾ ಕೂಡ ಅಲ್ಲಿ ಬೋರ್ಡ್ ನೋಡ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಆಮೇಲೆ ವಿದ್ಯಾ ನೋಡ್ಕೊಂಡು, ಅಯ್ಯಪ್ಪ ಶಿವನೇ, ಏನಪ್ಪ ಈ ಕಾಡು ಇಟ್ಟು ದೊಡ್ಡದಾಗದೆ, ಓಹೋ ದಾರಿನೇ ಕಾಣ್ತಾ ಇಲ್ವಲ್ಲಪ್ಪ ಶಿವನೇ, ಬಂದ್ಬಿಟ್ನಲ್ಲ ನಾನು. ಆದರೂ ಪರವಾಗಿಲ್ಲ, ನಮ್ಮ ಮಾವಯ್ಯಂಗೋಸ್ಕರ ನನ್ನ ಹಟ್ಟಿಯವ್ರಿಗೋಸ್ಕರ ನನಗೆ ಎಷ್ಟೇ ಕಷ್ಟ ಆದರೂ ನಾನು ಇಲ್ಲಿಂದ ತಗೊಂಡೇ ಹೋಗೋದು. ನಮ್ಮ ಮಾವಯ್ಯನ ಉಳಿಸ್ಬೇಕು, ಹಟ್ಟಿಯವ್ರನ್ನ ಉಳಿಸ್ಬೇಕು, ಊರ ಜನಕ್ಕೂ ಒಳ್ಳೇದಾಗಬೇಕು. ಅದರಿಂದ ನನಗೆ ಏಟೇ ಕಷ್ಟ ಆಗಲಿ ನಾನು ಹೋಯ್ತೀನಿ. ನಂಗೆ ದೇವ್ರುಗಳ ಆಶೀರ್ವಾದ ಐತೆ, ದೇವ್ರುಗಳು ನಾನು ಕಾಪಾಡ್ತಾರೆ, ನಾನು ತಗೊಂಡೇ ಇಲ್ಲಿಂದ ಹೋಗೋದು ಅಂತ ಅವಳು ಮುಂದೆ ಬರ್ತಾಳೆ. ಅವಳು ಅದೇ ಬೋರ್ಡ್ ನೋಡ್ತಾಳೆ. ಏನಪ್ಪ ಶಿವನ ಹಿಂಗೆಲ್ಲ ಬರ್ದದಲ್ಲ, ಅದಕ್ಕೆ ಊರಿನವರೆಲ್ಲ ಹೇಳಿದ್ರು ಈ ಕಾಡು ಸಾನೆ ದೊಡ್ಡದು ಗೊಂಡಾರಣ್ಯ ಅಂತ. ಕರೆಕ್ಟು. ಅದು ಏನೇ ಆಗಲಿ, ನಾನು ಇಲ್ಲಿಂದ ತಗೊಂಡೇ ಹೋಯ್ತೀನಿ, ವಾಪಸ್ಸಂತೂ ಹೋಗೋಕ್ಕಿಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಕೂಡ ಹಂಗೆ ನೋಡ್ಕೊಂಡು ಮುಂದಕ್ಕೆ ಬರ್ತಾ ಇರ್ತಾಳೆ. ಇದೇನಪ್ಪ ದಾರಿನೇ ಕಾಣ್ತಾ ಇಲ್ಲ, ಎತ್ತಾಗ ಬಂದೋ ಏನೂ ಕಾಣ್ತಾ ಇಲ್ವಲ್ಲಪ್ಪ ದೇವರೇ ಅಂದ್ಕೊಂಡು ವಿದ್ಯೆ ನೋಡ್ಕೊಂಡು ಬರ್ತಾ ಇರ್ತಾಳೆ. ಆಮೇಲೆ ಎಲ್ಲೆಲ್ಲಿ ಬರ್ತಾ ಇದ್ದೀನೋ, ಆ ಹುಳಗಳ್ದು ಗೂಡೆಲ್ಲದೋ ನಮಗೆ ಜಲ್ದಿ ಸಿಗಂಗೆ ಮಾಡಪ್ಪ ದೇವರೇ, ಅವ್ವ ತಾಯಿ ಬೇಗ ಸಿಗಂಗೆ ಮಾಡವ ಅಂತ ಅಂದ್ಬಿಟ್ಟು ಇಬ್ಬರು ದೇವ್ರನ್ನ ಬೆಡ್ಕೊಂಡು, ಭದ್ರಾ ಒಂದು ಕಡೆ ಇರ್ತಾನೆ, ವಿದ್ಯೆ ಒಂದು ಕಡೆ ಬರ್ತಾ ಇರ್ತಾಳೆ. ಆದರೆ ಭದ್ರಂಗೆ ವಿದ್ಯೆ ಕಾಡಲ್ಲಿ ಬಂದಿರೋದು ಗೊತ್ತಿರಲ್ಲ. ಈ ಕಡೆ ಏನಾಗುತ್ತೆ, ಭಾಗೀರಥಮ್ಮನವರು ಮತ್ತು ಮೋಹನವರು ಹತ್ಕೊಂಡು ಕೂತಿರ್ತಾರೆ. ಸರು ಮತ್ತು ಚಂಪಾ ಕೋಟ್ಲೆ ಅವರೆಲ್ಲ ಅಲ್ಲೇ ನಿಂತಿರ್ತಾರೆ. ಡಾಕ್ಟ್ರಮ್ಮವ್ರು ಈಚೆ ಬರ್ತಾರೆ. ಬರ್ತಿದ್ದಂಗೆ ಮೋಹನವರು, ಡಾಕ್ಟ್ರಮ್ಮವ್ರೆ ನಮ್ಮ ಮನೆಯವರೆಲ್ಲ ಹೆಂಗವ್ರೆ, ಎಲ್ಲರೂ ಹುಷಾರಾಗವ್ರ ಅಂದಾಗ, ಏನು ಹೇಳೋಕ್ಕಾಗಲ್ಲ, ನಾವು ಮೆಡಿಸಿನ್ಸ್ ಕೊಡ್ತಾಯಿದ್ದೀವಿ, ನಾನು ಯಾವುದು ಅಂತ ಹೇಳೋಕ್ಕಾಗಲ್ಲ, ಆದರೆ ಸದ್ಯಕ್ಕೆ ತೊಂದರೆ ಇಲ್ಲ, ನಾವು ಮೆಡಿಸಿನ್ಸ್ ಕೊಡ್ತಾಯಿದ್ದೀವಿ ಅಂತ ಡಾಕ್ಟ್ರಮ್ಮ ಹೇಳ್ತಾರೆ. ಅವಾಗ ಭಾಗೀರಥಮ್ಮನವರು, ಉಲ್ಕೇರವ್ವ ಎಲ್ಲರಿಗೂ ಒಳ್ಳೇದು ಮಾಡವ, ಡಾಕ್ಟ್ರಮ್ಮ ಏನು ಹೆದರ್ಕೋಬೇಡಿ, ನಮಗೆ ಧೈರ್ಯ ಐತೆ, ನಮ್ಮ ಭದ್ರಾ ಕಾಡಿಗೆ ಮುತ್ತತ್ತೀನಿ ಅಂತ ಹೋಗವನೆ, ಅಲ್ಲಿ ಗಂಟ ನೀವು ಅವ್ರನ್ನೆಲ್ಲ ಸ್ವಲ್ಪ ನೋಡ್ಕೊಬಿಡಿ, ನಮ್ಮ ಭದ್ರಾ ಬರೋ ಗಂಟ ಅವ್ನು ತಂದೆ ತತ್ತಾನೆ, ನಮ್ಮ ಭದ್ರಾ ಯಾವತ್ತೂ ಇಕ್ಕಿದ್ದಜ್ಜೆ ತಪ್ಪಕ್ಕಿಲ್ಲ, ತಂದೆ ತತ್ತನವನು ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅವಾಗ ಮೋಹನವರು, ಹೌದು ಡಾಕ್ಟ್ರಮ್ಮ, ನಮ್ಮ ಭದ್ರಾ ಕೊಟ್ಟು ಮಾತು ಯಾವತ್ತೂ ನಡೆಸ್ತಲೇ ಇರೋಕ್ಕಿಲ್ಲ, ಅವ್ರ ಅಪ್ಪಂಗೆ ಮತ್ತು ಮನೆಯವ್ರಿಗೆ
ಮನೆಯವ್ರಿಗೆ ಎಲ್ರಿಗೂ ಊರಿನವ್ರಿಗೂ ಒಳ್ಳೇದಾಗಲಿ ಅಂತ ಮತ್ತರ ಕಾಡ್ಗೆ ಹೋಗೋನೆ ಅವ್ನ ಕೆಲಸ ಸಾಧಿಸ್ಕೊಂಡು ಬಂದೇ ಬರ್ತಾನೆ ಅಂತ ಮೋಹನ ಹೇಳ್ತಾರೆ. ಅವಾಗ ಅಜ್ಜಿ ನಮ್ಮ ಭದ್ರಂಗೆ ಅವ್ರ ಅಪ್ಪಯ್ಯ ಅಂದರೆ ಪಂಚಪ್ರಾಣ, ಅವ್ರ ಅಪ್ಪಯ್ಯಂಗೆ ಮನೆಯವ್ರಿಗೆ ಎಲ್ರಿಗೂ ಊರಿನವ್ರಿಗೆ ಒಳ್ಳೇದಾಗಲಿ ಅಂತ ಮದ್ದು ಹುಡ್ಕೊಂಬಂದೇ ಬರ್ತಾನೆ, ಆ ನಂಬಿಕೆ ನನಗೈತೆ ಅಂತ ಅಂದ್ಬಿಟ್ಟು ಡಾಕ್ಟ್ರಮ್ಮಂಗೆ ಅಜ್ಜಿ ಮತ್ತು ಮೋಹನ ಹೇಳ್ತಾ ಇರ್ತಾರೆ. ಆಮೇಲೆ ಚಂಪ ಏನು ಹೇಳ್ತಾಳೆ, ಡಾಕ್ಟ್ರಮ್ಮವ್ರೆ ನಮ್ಮ ವಿದ್ಯಾಕ ಒಳಗೆ ಐತಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಇಲ್ವಲ್ಲ, ವಿದ್ಯೆ ಒಳಗಿಲ್ಲ, ಆವಾಗಲೇ ನಮ್ಮ ದೊಡ್ಡ ಡಾಕ್ಟ್ರು ನೀವು ಇಲ್ಲಿ ಇರಬೇಡಿ ಪ್ರೆಗ್ನೆಂಟ್ ಅಲ್ವಾ ಅಂದ್ಬಿಟ್ಟು ಆಚೆ ಕಳಿಸಿದ್ರು. ಯಾಕೆ ವಿದ್ಯೆ ಇಲ್ಲಿ ಬರಲಿಲ್ಲ ಬಂದಾಗ? ವಿದ್ಯಾ ಇಲ್ಲಿ ಬಂದಳು, ಆದರೆ ನಾನು ಅವಳನ್ನ ನೋಡಿದ್ದು ಭದ್ರಂಗೆ ಹೇಳೋವಾಗ ನೋಡಿದೆ ಆಟೆ, ಆಮೇಲೆ ನಾನು ನೋಡಲೇ ಇಲ್ಲ ಅಂತ ಮೋಹನ ಅಂತಾರೆ. ಇಲ್ವಲ್ಲ, ವಿದ್ಯೆ ಹೊರಗಡೆನೇ ಬಂದ್ರಲ್ಲ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಹೊರಗಡೆ ಬಂದ್ಲ, ಅಯ್ಯೋ ಅಪ್ಪ ಶಿವನೇ ಎಲ್ಲೋದ್ಲಪ್ಪ, ಇವಾಗ ಇವಳನ್ನೆಲ್ಲಿ ಹುಡ್ಕೋದು ಅಂತ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಅವಾಗ ಮೋಹನ, ಅತ್ತೆ ನೋಡಿದ್ರೆ ಅತ್ತೆ ಇವಳು ಎಂಥ ಕೆಲಸ ಮಾಡೋಳೆ, ಈ ಪರಿಸ್ಥಿತಿಲಿ ಬಸ್ರಿ ಬೇರೆ ಅದಲ್ದಲ್ಲಿ ಕಾಲು ಬೇರೆ ನೋವೈತೆ, ಎಲ್ಲೋದ್ಲು ಅಂತ ಮೋಹನ್ ಅಂತಾರೆ. ಅಜ್ಜಿ ಕೂಡ ಹಂಗೆ ಅಂತಾರೆ, ಕಾಲು ಬೇರೆ ನೋವೈತೆ, ಹೊಟ್ಟೆಲಿ ಮಗ ಮಡಿಕೊಂಡು ಎಲ್ಲೋದ್ಲಪ್ಪ ಇವಳು, ಎಲ್ಲಪ್ಪ ಹುಡ್ಕೋದು ಇವಳನ್ನ ಅಂತ ಅಂದ್ಬಿಟ್ಟು ಅಜ್ಜಿ ಅಂತಿರ್ತಾರೆ. ಅಷ್ಟರಲ್ಲಿ ವಿದ್ಯೆಗೆ ಬ್ಯಾಗೆಲ್ಲ ಕೊಟ್ಟಿರ್ತಾರಲ್ಲ ಆ ಅಕ್ಕ ಓಡ್ ಬರ್ತಾರೆ. ಓಡ್ ಬಂದು, ಅಮ್ಮೋರೆ ನಿಮ್ಮ ಸೊಸೆ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ, ಕಾಡೊಳಗೆ ಮುತ್ತತ್ತೀನಿ ಅಂತ ಹೊಂಟೋದ್ರು ಅಂದಾಗ, ಕಾಡೊಳಿಕ ಈಗಲ ಇಂಥ ಪರಿಸ್ಥಿತಿಲಿ, ಅಯ್ಯೋ ಅವಳು ಹೊಟ್ಟೆಲಿ ಮಗ ಬೇರೆ ಅದೇ, ಕಾಲು ನೋವು ಬೇರೆ ಅದೇ, ಹೆಂಗೆ ಓದ್ಲು ಅಂತ ಭಾಗೀರಥಮ್ಮನವ್ರು ಅಂದರೆ ಅಮ್ಮಮ್ಮ ಹೇಳ್ತಾರೆ. ಅವಾಗ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವರೇ, ಕಾಡೊಳಗೆ ಹೋಗ್ಬಿಟ್ರು ಅಂತ ಅಂದ್ಬಿಟ್ಟು ಅವಕ್ಕ ಹೇಳ್ತಾರೆ. ಅವಾಗ ಅಯ್ಯೋ ಶಿವನೇ ಅವ್ವ ಉಲ್ಕೇರವ್ವ, ಎಲ್ಲರೂ ನೀನೇ ಕಾಪಾಡವ್ವ, ಯಾಕವ್ವ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ಅಂತ ಅಂದ್ಬಿಟ್ಟು ಅಜ್ಜಿ ದೇವ್ರನ್ನ ಬೇಡ್ಕೋತಾರೆ, ಅವ್ರ ಮನೆ ದೇವ್ರನ್ನ. ಅವಾಗ ಮೋಹನ, ನೋಡ್ದ ಅತ್ತೆ ಇವಳು ಎಂಥ ಕೆಲಸ ಮಾಡಿದ್ದಾಳೆ, ಏನತ್ತೆ ಮಾಡೋದು ಇವಾಗ ಅಂದರೆ, ಗೊತ್ತಿಲ್ಲ ಕಣೆ ಮೋಹನ, ಅದು ಅಲ್ದಲ್ಲೇ ಭದ್ರನ ಜೊತೆ ಇದ್ಲು ಅಂದರೆ ನಮ್ಗೆ ಸಮಾಧಾನ ಆಯ್ತಿತ್ತು, ಈಗ ಇವಳು ಹೊಂಟ್ಬಿಟ್ಟವಳೆ ಎಲ್ಲಿ ಅಂತ ನಾವು ನೋಡೋದೆ, ಏನೇ ಮಾಡೋದು ಅಂತ ಅಂದ್ಬಿಟ್ಟು ವಿದ್ಯಾ ಬಗ್ಗೆ ಭಾಗೀರಥಮ್ಮನವರು ಮೋಹನ ಮತ್ತು ಚಂಪಾ ಸರು ಮತ್ತು ಕ್ವಾಟ್ಲೆಲ್ಲ ತುಂಬ ಗಾಬರಿಯಾಗಿ ಇರ್ತಾರೆ. ಆಮೇಲೆ ಸರ್ ಈ ಕಡೆ ಏನಾಗುತ್ತೆ, ಭದ್ರ ದಾರಿ ಹುಡ್ಕೊಂಡು ಹೋಯ್ತಾನೆ ಇರ್ತಾರೆ. ಇದೇನಪ್ಪ ಕಾಡು ಇಷ್ಟು ದೊಡ್ಡದಾಗದಲ್ಲ ಅಂತ ಅಂದ್ಬಿಟ್ಟು ಭದ್ರ ಹೋಯ್ತಿರ್ತಾರೆ. ನಮ್ಮ ಒಟ್ಟಿಯವ್ರು ಏನು ಮಾಡ್ತಾರೋ ಏನು ಕಥೆಯೋ, ಅಪ್ಪಯ್ಯ ಹೆಂಗವರೋ ಏನೋ ಅಂತಂದ್ಬಿಟ್ಟು ಭದ್ರ ಅಂದ್ಕೊಂಡು ಹೋಯ್ತಾ ಇರ್ತಾರೆ. ಬೇಗ ಮುತ್ತು ಸಿಕ್ಬಿಟ್ರೆ ಸಾಕು ಹೋಗ್ಬೋದು ಅಂತ ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ. ಆಮೇಲೆ ಸರಿ ಬಿಟ್ಟು ವಿದ್ಯೆ ಬರ್ತಾ ಇರ್ತಾಳೆ. ಅಲ್ಲೊಂದು ಹಾವು ಇರುತ್ತೆ. ಹಾವು ನೋಡಿದ ತಕ್ಷಣ ವಿದ್ಯೆ ಗಾಬರಿಯಾಗಿ ನಿಂತ್ಕೊಬಿಡ್ತಾಳೆ. ಅದು ಹಾವು ವಿದ್ಯೆನೇ ನೋಡಿಕೊಂಡು ಅದು ಸೌಂಡ್ ಮಾಡ್ತಾ ಇರುತ್ತೆ. ಅವಾಗ ವಿದ್ಯಾ, ನಾನು ನಿಂಗೆ ಏನು ಮಾಡೋಕ್ಕಿಲ್ಲ, ನಾನು ನಿಂಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ, ನಾನು ನಮ್ಮ ಅಟ್ಟಿಯವ್ರಿಗೆ ನಮ್ಮ ಮಾವಯ್ಯಂಗೆ ಊರಿನವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀನಿ, ಮತ್ತಕ್ಕೆ ಹೋಗಕ್ಕೆ ಬಂದಿದ್ದೀನಿ, ನಾನು ನಿಂಗೇನು ತೊಂದರೆ ಕೊಡಲ್ಲ ನಾಗಪ್ಪ, ನೀನು ನನಗೇನು ತೊಂದರೆ ಕೊಡಬೇಡ, ಹೊಂಟ್ಬಿಡು ನೀನು ನನಗೇನು ಮಾಡಬೇಡ, ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀನಿ ನಾನು, ಆಯಿತಾ, ಒಬ್ಬಡು ಸಲೀಸಾಗಿ ನಾಗಪ್ಪ ಅಂತಂದ್ಬಿಟ್ಟು ವಿದ್ಯೆ ಕೈ ಮುಗಿತಾಳೆ. ಅದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹಾವು ಆಮೇಲೆ ಹೋಗ್ಬಿಡುತ್ತೆ. ಆವಾಗ ವಿದ್ಯೆ ಕೈ ಮುಗ್ಕೊಂಡು, ಅಪ್ಪ ಹೋಯ್ತು, ತುಂಬ ಒಳ್ಳೇದಾಯಿತು ನಾಗಪ್ಪ, ಅದಕ್ಕೆ ಹೇಳೋದು ಒಳ್ಳೆ ಕೆಲಸ ಮಾಡುವಾಗ ದೇವ್ರ ಆಶೀರ್ವಾದ ಇರ್ತೈತೆ, ನಮ್ಮ ಹಿಂದೆ ದೇವ್ರು ಇದ್ದೇ ಇರ್ತಾರೆ ಅಂತ, ಅದಕ್ಕೆ ನಾಗಪ್ಪ ನಂಗೆ ಆಶೀರ್ವಾದ ಮಾಡೈತೆ, ಅದಕ್ಕೆ ನಾಗಪ್ಪ ದೇವ್ರ ರೂಪದಲ್ಲಿ ಬಂದಿರೋದು, ಅದಕ್ಕೆ ನಮ್ಮ ಹಿಂದೆ ದೇವ್ರು ಇರ್ತಾರಲ್ವ ಅಂದ್ಕೊಂಡು ಮನ್ಸಲ್ಲಿ ಒಬ್ಳೆ ಹೇಳ್ಕೊಂಡು ಹೋಯ್ತಾ ಇರ್ತಾಳೆ. ಪಾಪ ಅವಳು ಪಾಡ್ಗಳು ಕಾಲು ಬೇರೆ ನಡೆಯೋಕ್ಕಾಯ್ತಿರಲ್ಲ, ಆದರೂ ನಡ್ಕೊಂಡು ಪಾಪ ಹೋಗ್ತಾ ಇರ್ತಾಳೆ. ಇಲ್ಲಿ ಕಡೆ ಏನಾಗುತ್ತೆ, ಅಮ್ಮಮ್ಮ ಮೋಹನ ಹತ್ಕೊಂಡು ಕೂತಿರ್ತಾರೆ. ಸುಭಾಷ ಬರ್ತಾನೆ. ಅಮ್ಮಮ್ಮ ಅಂತ, ಅಯ್ಯೋ ಬಂದೇನಪ್ಪ ಸುಭಾಷ ಬಂದೇನಪ್ಪ ಅಂದಾಗ, ಹ್ಞೂ ಅಮ್ಮಮ್ಮ ಬಂದೆ. ಅಲ್ಲಮ್ಮಮ್ಮ ಇವ್ರಿಗೆಲ್ಲ ಹಿಂಗೆ ಆಗದೆ ಅಂತ ಗೊತ್ತಿಲ್ದಲೆ ಈ ಹಳ್ಳಿಲೇ ಮಡಿಕ ಕೂತಿದ್ದೀರಲ್ಲ ಅಮ್ಮಮ್ಮ, ಇವ್ರನ್ನೆಲ್ಲ ನಾ ಸಿಟಿಲಿ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ತಾನೇ ನೀವು ಅಂತ ಸುಭಾಷ ಹೇಳ್ತಾನೆ. ಅಯ್ಯೋ ಅದು ಹಂಗಲ್ಲ ಕಣ್ಲ ಸುಭಾಷ, ಇಲ್ಲಿಂದ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಕಣ್ಲ ಅಂದಾಗ, ಏನು ಹೇಳ್ತಿದ್ದೀಯ ಅಮ್ಮಮ್ಮ ನೀನು ಅಂತ ಸುಭಾಷ ಕೇಳಿದಾಗ, ಆವಾಗ ಸಾಧುಗಳು ಹೇಳಿರ್ತಾರಲ್ಲ, ಈ ವಾತಾವರಣ ಬಿಟ್ಟು ಬೇರೆ ವಾತಾವರಣಕ್ಕೆ ಹೋದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿರ್ತಾರಲ್ಲ, ಅದನ್ನು ಅಮ್ಮಮ್ಮ ಹೇಳ್ತಾರೆ. ಅದಕ್ಕೆ ಇಲ್ಲೇ ಇರ್ಬೇಕಂತ ಕಣ್ಲ ಅವರು, ಅದಕ್ಕೆ ಭದ್ರ ಹೋಗೋನೆ ಮದ್ದು ಹುಡಿಕೊ ಬರ್ತೀನಿ ಅಂತ, ಅವ್ನು ಹುಡಿಕೊಂಬಂದೇ ಬರ್ತಾನೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾರೆ. ಅವಾಗ ಹಿರಿಯಮ್ಮಮ್ಮ ಒಳಗೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಬತ್ತೀನಿ ಅಂತ ಸುಭಾಷ ಒಳಗೆ ಹೋಯ್ತಿದ್ದಂಗೆ ಶಿವರಾಮೇಗೌಡರು, ಚಿತ್ರ, ವಿನಾಂತಿ, ಸಾವಿತ್ರಿ ಮತ್ತು ಈಶ್ವರಿ ಎಲ್ಲ ಅಲ್ಲೇ ಇರ್ತಾರೆ. ಇನ್ನು ಊರು ಜನ ಕೆಲವರೆಲ್ಲ ಅಲ್ಲೇ ಇರ್ತಾರೆ. ಅವಾಗ ಏನಪ್ಪ ಶಿವನೇ ಎಲ್ಲರೂ ಇಲ್ಲೇ ಅವರೇ, ಫಸ್ಟ್ ಯಾರನ್ನ ಮಾತಾಡ್ಸೋದು? ಫಸ್ಟ್ ಈ ಶಿವರಾಮೇಗೌಡ್ರನ್ನೇ ಮಾತಾಡಿಸ್ಬಿಡ್ತೀನಿ, ಶಿವರಾಮೇಗೌಡರನ್ನ ಮಾತಾಡ್ಸಿದ್ರೆ ಹಂಗಾರು ನನ್ನ ಬಗ್ಗೆ ಒಂಚೂರು ಕೋಪ ಕಮ್ಮಿ ಆಯ್ತದೆ ನೋಡೋಣ ಅಂತ ಹೇಳ್ಬಿಟ್ಟು, ದೊಡ್ಡಪ್ಪ ಹೆಂಗಿದ್ದಿ ದೊಡ್ಡಪ್ಪ ಅಂತಾನೆ. ಆವಾಗ ಶಿವರಾಮೇಗೌಡರು, ಹೇಯ್ ನೀನು ಯಾಕೆ ಬಂದ್ಲಿ ಇಲ್ಲಿಗೆ, ಹೋಗ್ಲ ಮೊದಲು ಇಲ್ಲಿಂದ, ನೀನು ಯಾರೋ ಕರೆದಿದ್ದು, ಯಾಕೆ ಬಂದೆ ನೀನು, ಹೋಗ್ಲಾ ಇಲ್ಲಿಂದ ಅಂದಾಗ, ಅಯ್ಯೋ ದೊಡ್ಡಪ್ಪ ನಿಮ್ಗಾಗ ಹಿಂಗಾಗೈತೆ ಅಂತ ಗೊತ್ತಾದ ತಕ್ಷಣ ಯಾವಾಗ ನಿಮ್ಮ ನೋಡ್ತೀನೋ ಅಂತ ಒಂದೇ ಉಸಿರಿಗೆ ಓಡಿ ಬಂದಿದ್ದೀನಿ ದೊಡ್ಡಪ್ಪ ನಿಮ್ಗೇನು ಆಗೋಕ್ಕಿಲ್ಲ, ಹುಷಾರಾಗಿರಿ ದೊಡ್ಡಪ್ಪ, ನಾನು ಇದ್ದೀನಿ ದೊಡ್ಡಪ್ಪ, ನೀವೇನು ಯೋಚನೆ ಮಾಡಬೇಡಿ ದೊಡ್ಡಪ್ಪ ಅಂದಾಗ, ನೀನು ಯಾಕೆ ಬಂದಿದ್ದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲ ದೊಡ್ಡಪ್ಪ, ನೀವು ಇಂಥ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನನಗೆ ಅಲ್ಲಿ ಇರೋಕೆ ಆಯ್ತದ, ಸಮಾಧಾನ ಆಯ್ತದ ಮನಸ್ಸು, ನಿಮ್ಮನ್ನು ನೋಡಬೇಕು ಅಂತ ಆತರವಾಗಿ ಓಡಿ ಬಂದಿದ್ದೀನಿ ದೊಡ್ಡಪ್ಪ
ದೊಡ್ಡಪ್ಪ ನಿಮ್ಗೇನು ಆಗೋಕ್ಕಿಲ್ಲ, ಭದ್ರಣ್ಣ ಅವನೇ ಸುಮ್ಕಿರಿ ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಅಂತಾನೆ. ಅವಾಗ ಅಲ್ಲಿಂದ ಈಶ್ವರಿ ಹತ್ರ ಹೋಗಕ್ಕೆ ಹೋಯ್ತಾನೆ. ಅಷ್ಟರಲ್ಲಿ ಚಿತ್ರ ಅವ್ವ ಸುಭಾಷ ಬಂದನ್ ಕಣವ ಅಂದಾಗ ಅವಾಗ ಈಶ್ವರಿ ಹತ್ರ ಹೋದಾಗ ಅವ್ವ ಅಂತಾನೆ ಸುಭಾಷ. ಅಯ್ಯೋ ಮಗನೇ ಬಂದೇನಪ್ಪ, ನೀನು ನೋಡ್ದಂಗೆ ನಾನು ಎಲ್ಲೂ ಹೊಂಟೋಯ್ತೀನೋ ಅಂದ್ಕೊಂಡಿದ್ದೆ ಕಣಪ್ಪ, ನೀನು ಬಂದ ಅಂದಾಗ ಅವ್ವ ನಾನು ಹಂಗಾಗಕ್ಕೆ ಬಿಡೋಕ್ಕಿಲ್ಲ ಕಣವ, ನಾನು ಇರುವಾಗ ನಿಮ್ಮನ್ನೆಲ್ಲರನ್ನೂ ಕಾಪಾಡ್ತೀನಿ, ನಾನು ಹಂಗಾಗಕ್ಕೆ ಬಿಡೋಕ್ಕಿಲ್ಲ ಕಣ್ ಸುಮ್ಮನಿರವ ಅಂದಾಗ ಸುಭಾಷ ಆಯ್ತಾ ಇಲ್ಲ ಕಣೋ ಸುಸ್ತಾಯ್ತದೆ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಆಯಿತು ನಾನು ಎಲ್ಲರೂ ನೋಡ್ಕೊತೀನಿ ಅಂತ ಹೇಳ್ದೆ ತಾನೆ, ಸುಮ್ಕಿರಿ, ನಾನು ಇರುವಾಗ ನಿಮ್ಗೆ ಏನಾಗಕ್ಕಾರ ಬಿಡ್ತೀನ ನಾನು ಅಂತ ಸುಭಾಷ ಅಂತಾನೆ. ಆವಾಗ ಸಾವಿತ್ರಿ ಸುಭಾಷ ನೋಡೋ ನಾವು ಹುಳ ಕಚ್ಚಿರೋರು ಯಾರು ಉಳಿಯಲ್ವಂತೆ, ನೋಡಿ ನಾವು ಎಂಥ ಪರಿಸ್ಥಿತಿಲಿ ಇದ್ದೀವಿ ನೋಡೋ ಸುಭಾಷ ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾರೆ. ಏನೋ ಆಗೋಕ್ಕಿಲ್ಲ ಸುಮ್ಕಿರಿ ಅತ್ತೆ, ಭದ್ರಣ್ಣ ಕಾಡ್ಗೆ ಹೋಗೋಣಂತೆ ಮತ್ತರಕ್ಕೆ, ನಾನು ಹೋಯ್ತೀನಿ ಇವಾಗ, ನಿಮ್ಮನ್ನೆಲ್ಲರೂ ನಾನು ಉಳಿಸ್ಕೊತೀನಿ, ನಾನು ನಿಮ್ಮನ್ನ ಯಾರನ್ನ ಏನಾಗೋಕ್ಕೂ ಬಿಟ್ಕೊಡೋಕ್ಕಿಲ್ಲ ಸುಮ್ಮನಿರಿ ಅತ್ತೆ ಅಂತ ಅಂದ್ಬಿಟ್ಟು ಸುಭಾಷ ಅಂತಾನೆ. ಅವಾಗ ವಿನಂತಿ ಮಾಮ ಸುಭಾಷ್ ಮಾಮ ನಾನು ಇದ್ದೀನಿ, ನನ್ನ ಹೆಸರು ಹೇಳಲಿಲ್ಲ ನೀನು ಅಂತ ಅವಳು ವಿನಂತಿ ಅಂತಾಳೆ. ಅಯ್ಯೋ ವಿನಂತಿ ನಿನ್ನೂ ನಾನು ಕಾಪಾಡ್ತೀನಿ ಸುಮ್ಮನಿರಿ ವಿನಂತಿ, ನಿನ್ನನ್ನು ಬಿಟ್ಬಿಟ್ಟೇನೆ, ನಾನು ಹೋಗಿ ಭದ್ರಣ್ಣ ಹೋಗೋಣಂತೆ, ನಾನು ಹೋಗಿ ಮೊದಲು ಕಾಡಲು ಅದೇನು ಮದ್ದು ಸಿಗ್ತದ ತಗೊಬತ್ತೀನಿ ನೀರು ಅಂದ್ಬಿಟ್ಟು ಸುಭಾಷ ಬರ್ತಾನೆ. ಈಶ್ವರಿ ಹುಷಾರು ಕಣಪ್ಪ ಮಗನೇ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಅವಾಗ ತಿರ್ಗಾ ಸುಭಾಷ ಶಿವರಾಮೇಗೌಡರ ಹತ್ರ ಬಂದು ದೊಡ್ಡಪ್ಪ ನಾನು ಹೋಗಿ ಮದ್ದು ತರಕ್ಕೆ ಭದ್ರಣ್ಣ ಹೋಗೋನೆ, ನಾನು ಹೋಯ್ತೀನಿ, ನಿಮಗೆ ನಾನು ಏನಾಗೋಕ್ಕೂ ಬಿಟ್ಕೊಡೋಕ್ಕಿಲ್ಲ ದೊಡ್ಡಪ್ಪ, ನಾನು ಹುಷಾರಾಗಿ ನಾನು ಓದ್ತೀನಿ ದೊಡ್ಡಪ್ಪ, ನಿಮ್ಮನ್ನ ಕಾಪಾಡ್ಕೊತೀನಿ ದೊಡ್ಡಪ್ಪ ಅಂತ ಹೇಳ್ಬಿಟ್ಟು ಬರ್ತಾನೆ. ಈಚೆ ಬತ್ತಿದ್ದಂಗೆ ಅಮ್ಮಮ್ಮ ಮೋಹನ ಚಂಪಾ ಕ್ವಾಟ್ಲೆ ಮತ್ತು ಸುರೋಲ್ ಅಲ್ಲೇ ಇರ್ತಾರೆ. ಅಮ್ಮಮ್ಮ ನಾನು ಕಾಡಿಗೆ ಹೋಗ್ಬಿಟ್ಟು ಮದ್ದು ಹುಡಿಕೊ ಬರ್ತೀನಿ ಅಂದಾಗ ಲೋ ಕಾಡಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ ಕಣ್ ಸುಮ್ಕಿಲ್ಲ ನನಗೆ, ಅಮ್ಮಮ್ಮ ನೀವೆಲ್ಲ ಹೇಳ್ಬೇಡ ಸುಮ್ಮನೆ ನಾನು ತತ್ತೀನಿ ನನಗೆ ಗೊತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆವಾಗ ಅಜ್ಜಿ ನೋಡ್ದ ಮೋಹನ ಹೆಂಗೋಯ್ತಾನೆ, ಆ ಕಾಡು ಹುಳುಗಳು ಎದ್ರೋದು ಬರೀ ಬೆಂಕಿಗೆ ಮಾತ್ರ, ಇವನು ಬೆಂಕಿ ಪಂಜಿಯನ್ನು ಹಿಡ್ಕೊಂಡಂಗೆ ಹೋಯ್ತಾವನೆ ನೋಡು ಅಂತ ಅಂದ್ಬಿಟ್ಟು ಅಮ್ಮಮ್ಮ ಮೋಹನ್ ಹತ್ರ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಸುಭಾಷ ಕೂಡ ಕಾಡ್ಗೆ ಹೊಂಟ್ಬಿಡ್ತಾನೆ. ಕಾಡ್ಗೆ ಹೋಗ್ಬೇಕಾರೆ ಅವನು ಅಲ್ಲಿ ದೇವತೆ ಅಮ್ಮನವ್ರು ಇರ್ತಾರಲ್ಲ ಅವ್ರಿಗೇನು ಅವ್ನು ಕೈ ಮುಗಿಯೋದೇ ಇಲ್ಲ, ಸುಮ್ಮನೆ ಅದು ನೋಡ್ಬಿಟ್ಟು ಹಂಗೆ ಹೋಯ್ತಾನೆ. ವಿದ್ಯಾ ಭದ್ರ ಇಬ್ಬರು ಕೈ ಮುಗ್ಕೊಂಡು ಹೋಗಿರ್ತಾರೆ. ವಿದ್ಯಾ ಹೋಯ್ತಾ ಇರ್ತಾಳೆ ಒಳಗಡೆ ಎಲ್ಲ, ಇದೇನಪ್ಪ ಇಷ್ಟು ದೊಡ್ಡದಾಗದೆ ಕಾಡು, ಯಾವ ದಾರಿಗೆ ಬಂದು ಅಯ್ಯೋನೋ ಆ ಹುಳಗಳು ಎಲ್ಲವೋ ಆ ಮದ್ದಿಲ್ಲೋದು, ಇಷ್ಟೇ ಕಾಟ ಆಗಲೂ ಕಷ್ಟ ಆದರೂ ಸರಿಯೇ ನಾನು ಹುಡುಕ್ಬೇಕು ಅಂತ ಮುಂದೆ ಬರ್ತಿರ್ತಾಳೆ. ಅಲ್ಲಿ ಬತ್ತಿದ್ದಂಗೆ ಯಾರೋ ನಗೋ ಶಬ್ದ ಕೇಳಿಸ್ತದೆ. ಯಾರದು ನಗ್ತಾ ಇರೋದು, ಯಾರದು ಹೊಸಿ ಹೇಳಿ, ಯಾರು ನಗ್ತಾ ಇರೋದು ನೀವು ಅಂತಂದ್ಬಿಟ್ಟು ವಿದ್ಯೆ ಅಂತಾಳೆ. ಆ ಕಡೆಯಿಂದ ಏನೂ ಉತ್ತರ ಬರೋಲ್ಲ. ಅದು ಯಾರು ನಗ್ತಾ ಇರೋದು ಅಂತ ಹೇಳ್ಬೇಕು, ಇಲ್ಲ ಬಂದು ನನ್ನ ಮುಂದೆ ನಗ್ರಿ ನಿಮಗೆ ಧೈರ್ಯ ಇದ್ದರೆ. ಓಹೋ ಏನು ನಗ್ತಾ ಇರೋದು ನೀವು ಅಂತಂದ್ಬಿಟ್ಟು ಜೋರಾಗಿ ಒಂಚೂರು ಕೂಗ್ತಾಳೆ. ಆವಾಗ ಅದು ಶಬ್ದ ನಿಂತೋಗುತ್ತೆ, ನಗ ಶಬ್ದ. ಆವಾಗ ಶಬ್ದ ನಿಂತೋಯ್ತು ನೋಡ್ದ, ನಂದು ಒಂದು ಅವಾಜ್ಗೆ ಶಬ್ದ ಹೆಂಗೆ ನಿಂತೋಯ್ತು ಅಂತಂದ್ಬಿಟ್ಟು ವಿದ್ಯೆ ಅಂದ್ಕೊಂಡು ಮುಂದೆ ಬರ್ತಾ ಇರ್ತಾಳೆ. ಮುಂದೆ ಬರ್ತಾ ಇದ್ದಂಗೆ ಇದೇನು ಅಲ್ಲಿ ಏನೋ ಇನ್ನೊಂದು ಬೋರ್ಡ್ ಬರೆದಿರ್ತದೆ, ಅದನ್ನು ವಿದ್ಯೆ ನೋಡಲ್ಲ, ಹಂಗೆ ಮುಂದಕ್ಕೆ ಬಂದುಬಿಡ್ತಾಳೆ. ಮುಂದಕ್ಕೆ ಬತ್ತಿದ್ದಂಗೆ ಸ್ವಲ್ಪ ಎದ್ಕೊಂಡು ಬರ್ತಾ ಇರ್ತಾಳೆ. ಬರ್ತಿರ್ಬೇಕಾದ್ರೆ ಇದೇನಪ್ಪ ದಾರಿನೇ ಕಾಣ್ತಾ ಇಲ್ಲ, ಯೋನೋ ಎತ್ತುವೋ ಒಂದು ಕಾಣಿಸ್ತಾ ಇಲ್ಲ. ಮುಂದೆ ಹಂಗೆ ನಡ್ಕೊಂಡು ಬರ್ತಾ ಇರ್ತಾಳೆ. ಭದ್ರ ಕೂಡ ಇದೆಲ್ಲೋಗಿ ಎಲ್ಲಿ ಬರ್ತಾ ಇದೀವಪ್ಪ, ಬೇಗ ಮದ್ದು ಸಿಕ್ಬಿಟ್ರೆ ಸಾಕಲ್ಲಪ್ಪ, ಜಲ್ದಿ ತಗೋಗಿ ಎಲ್ಲರಿಗೂ ಈ ಮದ್ದಿಂದ ಒಳ್ಳೇದಾಯ್ತದೆ, ಮತ್ತು ಫಸ್ಟ್ ತಗೋಬೇಕು ಬೇಗನೆ ಅಂತ ಭದ್ರ ಕೂಡ ಎಲ್ಲ ಹುಡುಕ್ತಾ ಇರ್ತಾರೆ. ಹುಡಿಕೊಂಡು ಬರ್ತಾ ಇರ್ತಾರೆ. ಇವಳು ವಿದ್ಯೆ ಹುಡ್ಕೊಂಬತ್ತಿರ್ತಾಳೆ. ಒಂದು ಮರದ ಹತ್ರ ಬಂದು ನಿಂತ್ಕೊತಾಳೆ. ಆ ಮರದಲ್ಲಿ ಒಂದು ಅಸ್ಥಿ ಪಂಜರ ಇರುತ್ತೆ. ಆ ಅಸ್ಥಿ ಪಂಜರ ಇದೇನಿದು ಅಂತ ಹಿಂಗೆ ಎತ್ತಿ ತಲೆ ನೋಡ್ತಾಳೆ. ಅಸ್ಥಿ ಪಂಜರ ಕಾಣಿಸ್ಬಿಡ್ತದೆ. ಅಸ್ಥಿ ಪಂಜರ ಕಾಣ್ತಿದ್ದಂಗೆ ವಿದ್ಯಾ ಯಪ್ಪ ಅಯ್ಯೋ ಅಂತ ಕಿರ್ಚ್ಬಿಟ್ಟು ಭಯಪಟ್ಬಿಡ್ತಾಳೆ. ಭಯಪಟ್ಬಿಟ್ಟು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಬರ್ತಾ ಇರ್ತಾಳೆ. ಯಾರಾದರೂ ಇದ್ದರೆ ಕಾಪಾಡಿ, ಯಾರನ್ನ ಕಾಪಾಡಿ, ಯಾರನ್ನ ಇದ್ದೀರಾ ಕಾಪಾಡಿ ಅಂದ್ಕೊಂಡು ಓಡಿ ಬರ್ತಾ ಇರ್ತಾಳೆ. ಓಡಿ ಬರ್ತಿರ್ಬೇಕಾರೆ ಅವಳು ಹೆಂಗೆ ಓಡಿ ಬರ್ತಿದ್ದೀನಿ ಏನು ಪಾಪ ಗೊತ್ತೇ ಆಗಲ್ಲ. ಕಾಲು ಬೇರೆ ನೋವು, ಫಾಸ್ಟಾಗಿ ಬರೋಕ್ಕೆ ಆಯ್ತಿರಲ್ಲ ಅಂದರೂ ಪಾಪ ಕಾಲು ಎಳ್ಕೊಂಡು ಬರ್ತಾ ಇರ್ತಾಳೆ. ಆಮೇಲೆ ಜೋರಾಗಿ ಕಾಪಾಡಿ ಅಂತ ಕಿರ್ಸ್ತಿರ್ತಾಳಲ್ಲ. ಭದ್ರ ಇದೇನಿದು ಯಾರೋ ಮಾತಾಡೋಂಗೆ ಕೂಕ್ಕಣಂಗದಲ್ಲ, ಯಾರು ಧ್ವನಿ ಕೇಳ್ತದಲ್ಲ, ಯಾರೋ ಕೂಕ್ಕತ್ತವ್ರಲ್ಲ, ಯಾರೋ ಗೊತ್ತಿಲ್ವಲ್ಲ, ಯಾರು ಬಂದರು, ಅಯ್ಯೋ ಯಾರು ಬೇಕು, ಯಾರಿದ್ದೀರಾ ಯಾರು ಅಂತ ಭದ್ರ ಅಂತಿರ್ತಾರೆ. ಇವಳು ವಿದ್ಯಾ ಕಾಪಾಡಿ ಅಂತ ಇವಳು ಗಾಬರಿಯಾಗಿ ವಿದ್ಯೆ ಓಡಿ ಬರ್ತಿರ್ತಾಳೆ. ಭದ್ರ ಕೂಡ ಹಿಂದೆನೇ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಆ ವಿದ್ಯೆ ನೋಡಿರಲ್ಲ ಬೋರ್ಡು, ಆ ಭದ್ರ ನೋಡ್ತಾರೆ. ಓ ಈ ಬೋರ್ಡ್ ಬೇರೆ ಏನೋ ಬರ್ತದಲ್ಲಪ್ಪ ಅಂದ್ಕೊಂಡು ಯಾರು ಕೂಕ್ಕತ್ತಾ ಇರೋದು ಅಂತ ಭದ್ರ ಕೂಡ ಹಿಂದೆ ಯಾರೋ ಕೂಗ್ತಾವ್ರೆ ಅಂತ ಅವರು ಹುಡ್ಕೊಂಬರ್ತಾರೆ. ಸುಭಾಷ ಕೂಡ ಕಾಡಲ್ಲೇ ಇರ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ
ವಿದ್ಯೆ ಓಡ್ ಬರ್ತಾಳ ಅಥವಾ ಭದ್ರ ವಿದ್ಯೆ ಹಿಂಗೆ ಸಿಗ್ತಾರ ಅಂತ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ, ಸಪೋರ್ಟ್ ಮಾಡಿದಿರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಪ್ಲೀಸ್ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.